ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ? ಸೂಪರಾಗಿದ್ದೀವಿ. ಗಂಟೆ 9:30 10 ಬಂತೇನು, 9:45. ನನ್ನ ಮಗ ತಿರುಗಿ ಮಲಗಿರ್ತಾನೆ. ಸೊ ಅದಕ್ಕೆ ನಾನು ಬಟ್ಟೆ ತೊಳೆದು ಸ್ನಾನ ಮಾಡಿ ಪೂಜೆ ನಮ್ಮ ಮನೇಲಿ ಮಾಡೋಗಿದ್ದು ದೀಪ ಕೆಟ್ಟೋಯ್ತು. ಸೊ ಈಗ ತಿಂಡಿ ತಿನ್ನೋಣ ಹೋಗ್ತೀನಿ. ಏನು ತಿಂಡಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ಇವತ್ತಿನ ತಿಂಡಿ ಮ್ಯಾಗಿ, ಮತ್ತೇನೂ ಇಲ್ಲ. ಏನು ಮಾಡಲಿ ಅಂತ ಗೊತ್ತಾಗಿಲ್ಲ. ನಮ್ಮ ಮನೇಲಿ ಬೇರೆ ಶೂಟ್ ಇದೆ ಆಫೀಸಲ್ಲಂತ, ಅದಕ್ಕೆ ಥಟ್ ಅಂತ ಇದನ್ನೇ ರೆಡಿ ಮಾಡಿದೆ. ಇದೇನು 2 ಮಿನಿಟ್ಸಲ್ಲಿ ಆಗೋ ಮ್ಯಾಗಿ ಅಂತೂ ಆಗಲ್ಲ. 2 ಮಿನಿಟ್ಸಲ್ಲಿ ಮ್ಯಾಗಿ ಆಗೋದೇ ಇಲ್ಲ ನಂದು. ಸೊ ತಲೆ ಹೊಡಿತಿದ್ದೆ, ಇದನ್ನೇ ಮಾಡಿದೆ. ಹೇಳೋದು ಇನ್ನೂ ಸ್ವಲ್ಪ ಲೇಟ್ ಆಗೋಲ್ಲ. ನಿದ್ದು ಅವ್ನು ಸಮಾಧಾನ ಮಾಡಿ ಅನ್ನೋಷ್ಟೊತ್ತಿಗೆ ಗಂಟೆ 11 ದಾಟುತ್ತೆ. ಅದಕ್ಕೆ ನಾನು ತಿಂಡಿ ತಿನ್ಕೊಬಿಡ್ತೀನಿ, ಎನರ್ಜಿ ತೊಗೊಳ್ತೀನಿ ಅವನ ಜೊತೆಗೆ, ಬೇಕಲ್ಲ ಕುಸ್ತಿ ಆಡೋಕ್ಕೆ. ಹಾಗಾಗಿ ಸೊ ಫ್ರೆಂಡ್ಸ್, ತಿಂಡಿ ತಿನ್ಕೊಬರ್ತೀನಿ. ಯಾಕೆ ಬಾಯ್, ಮತ್ತೆ ಸಿಗ್ತೀನಿ. ನನ್ನ ಜೊತೆ ನೋಡಿ ಫ್ರೆಂಡ್ಸ್, ನಮ್ಮನೆ ಬಾಲ್ಕನಿಲಿ ಒಂದು ಭಾರಿ ಒಳ ಸಿಕ್ಕಿದೆ. ಇದಕ್ಕೆ ಏನಾಗಿದೆ ಗೊತ್ತಾ? ನೋಡಿ, ಹಗ್ಗ ಸಿಕ್ಕಾಕೊಂಡು ಓಡಾಡೋಕೆ ಆಗ್ತಾಯಿಲ್ಲ ಪಾಪ. ನಿನ್ನೇನು ನಮ್ಮನೆ ಹತ್ರ ಬಂದೋಗಿತ್ತು ಅನ್ಸುತ್ತೆ. ತಡಿ ಇದೇನು ಮಾಡೋಕ್ಕೂ ಬಿಡ್ತಾ ಇಲ್ಲ ಬೇರೆ. ಹೋಗು ಸೈ, ಒಳಗು. ಏನೋ ಒಂಥರ ಬಾಯಲ್ಲೆಲ್ಲ ಇಳಿಸ್ತಿದೆ. ನನಗೆ ಹೆದರಿಕೆ ಆಗ್ತಿದೆ. ಕಚ್ಚುತ್ತಂತ ಹೆದರಿಕೆ, ಬೇರೆ ಅಂತಲ್ಲ. ಓ ದೇವ್ರೆ, ಹಗ್ಗ ಸಿಕ್ಕಾಕೊಂಡು ಹರಿದಾಡ್ತಿದೆ. ಹೆಂಗೆ ಸಿಕ್ಕಾಕೊಂಡಿದ್ದು? ಯಾವ ಥರ ಇಲ್ಲ ಅರ್ಧ ಈ ಹೆಂಗಸು ಕೂದಲುಗಳು. ಅಪ್ಪ, ನಾನು ಹೆಂಗೆ ಇದು ಮಾಡಲಿಲ್ಲ. ನನಗೆ ಹೆದರಿಕೆ ಆಗ್ತಿದೆ. ಇಬ್ಬರು ಬೇಕಾದ್ರೆ ಇಟ್ಕೊಳ್ಳೋಕ್ಕೆ, ಒಬ್ಬರ ಹತ್ರ ತೆಗಿಯೋಕ್ಕಾಗಲ್ಲ. ಇದು ಗಾಯ ಎಲ್ಲ ಆಗೋಗಿದೆ. ಗಾಯ ಆಗಿದೆ ಮೊನ್ನೆ ಪಾಪ. ಚರ್ಮ ಎಲ್ಲ ಕಿತ್ತು ಬರ್ತಾ ಇದೆ. ಇವತ್ತು ತಡಿ ಪ್ಲೀಸ್. ಅದ್ರಲ್ಲಿ ತಿಂಡಿ ಒಳಗೆ ನಾನು ಇದೇನು ಇಳಿಸ್ತಿದೆ. ಏನು ನಾನು ಇದನ್ನು ಕಟ್ ಮಾಡೋದು? ಎಲ್ಲರೂ ಹೇಳ್ತಾ ಇದ್ರಿಗೆ ತಿಂಡಿ ಒಳಗೆ ಬಂದ. ಸರಿ, ಒಬ್ಬರಿಂದ ಆಗ್ತಾ ಇಲ್ಲ ಪಾಪ. ಎಷ್ಟು ಕಷ್ಟ ಆಗುತ್ತೆ. ನಾನೆಲ್ಲ ಗಾಯ ಹೋಗಿ ಹೆಂಗಸರಿಗೆ ಕೂದು ಬಾಚಿಕೊಂಡು ಜಾಗ ಇರಲ್ಲ. ಬಾಚ್ತಾರೆ ಎಸೆಯದೆ ಕೆಳಗಡೆ ಇದಕ್ಕೆ ಕೆಟ್ಟು ಹೆಂಗಸರು. ಬೇರೆ ಇಳಿಸ್ತಿದೆ ಬಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕೈ ಹಿಡ್ಕೊಂಡು ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಇದನ್ನು. ತಿಂತೀನಿ ಒಳಗೆ ಕೂತ್ಕೊಂತೀನಿ. ಬರಬೇಡ ಇಲ್ಲ ನೀ ಅಂತ ಚಡಿ ತೊಗೊಂಡು ಹೋಗ. ಚಡಿ ಅಕ್ಕ, ಫ್ರೆಂಡ್ಸ್, ಇದು ಕಾಲು ತುಂಬ ಕೂದಲು ಹೇಳಿದ್ನಲ್ಲೆಲ್ಲ ಸಿಕ್ಕಾಕೊಂಡು ತೆಗ್ದಾಯ್ತು. ಈಗ ಇದನ್ನ ಇದ್ರ ಪ್ರಪಂಚಕ್ಕೆ ಫ್ರೀಯಾಗಿ ಹಾರಾಡ್ಕೊಂಡು ಇರೋಕ್ಕೆ ಬಿಡ್ತಾ ಇದ್ದೀವಿ. ಓಕೆನಾ? ನೋಡಿ, ಯಾಕೋ ಬಾಯಿಂದ ಏನೇನೋ ಇಳಿಸ್ತಿದೆ. ನೋವೀಗ ಏನೋ ಗೊತ್ತಿಲ್ಲ. ಪ್ಲೀಸ್ ಜನಗಳ ಇವಕ್ಕೂ ಬದುಕಕ್ಕೆ ಬಿಡಿ ಹೋಗಿ ಅಲ್ವಾ? ಯಾಕೆ ಅಷ್ಟು ಹಿಂಸೆ ಬರ್ತಿರೋ ಒಂದೊಂದ್ಸರಿ. ಜನಗಳೇ ಸರಿ ಇಲ್ಲ. ತಲೆ ಬಚ್ಚಲು ಕೂದಲು ಇರಬೇಕಲ್ಲ, ಹಾಕೋದು ಇದೆ. ಚಲೋ ಬಿಡ್ತಾ ಇದ್ದೀನಿ ಇದನ್ನು. ಹಾರೋಗು ನೋಡೋಣ. ಹಾರು. ತಡಿ, ಹೋಗ್ಬೇಡ. ತೊಳಿಬೇಕು ಹೋಗ್ಬೇಡ. ಕೆಳಗೆ ಹೋಗಿ ಕುತ್ಕೊಂಡಿದ್ದೆ, ನೋಡೋಣ ಹಾಲ್ತಾ ಅಂತ. ನಾನು ನನ್ನ ಮಗ ಆಟ ಆಡ್ತಾ ಕೂತಿದ್ದೀವಿ. ಬೇಜಾರಾಗ್ತಿದೆಯಪ್ಪ. ನನಗೆ ಬಂತು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಇವನೊಬ್ಬ ಇರಲಿಲ್ಲ ಅಂದಿದ್ರೆ ನನಗೆ ಹುಚ್ಚಿಡಿತಿತ್ತೇನಪ್ಪ ನಿಜವಾಗ್ಲೂ. ಸ್ವಸ್ತಿ ಬಿದ್ದ, ಶೂಟ್ ಬಿದ್ದ. ಇದ್ದೆಂದರೆ ಸೀದಾ ಬಂದು ಬೋಟಿಗೆ ಕೈ ಕೊಟ್ಟಿರಲ್ಲ. ಲೋಟದೊಳಗೆ 2 ಬೋಟಿ ಹಾಕಿಡಿದೆ. ಎದ್ದಿದೆ ತಡ ಕುಟುಂಬ ಮಾಡ್ತದಾನೆ. ಅಷ್ಟೊತ್ತಿಗೆ ಮಲಗ್ತಾನೆ. 3 ಗಂಟೆಯಿಂದ 4 ಗಂಟೆವರೆಗೂ ಟ್ರೈ ಮಾಡಿ ಮಲಗಲೇ ಇಲ್ಲ. 4 ಗಂಟೆ ಮೇಲೆ ಮಲಗಿದೆ. ಈಗ ಹೇಳಕ್ಕೆ ನಿದ್ದೆ ಬಿಡ್ತಾ ಇಲ್ಲ. ಕರ್ದು ಎಬ್ಸ್ತಾ ಈಗ. ಸೊಳ್ಳೆ ಒಂದು ಅದು ಓಡಾಡ್ತಾ ಇತ್ತು. ಅವನಿಗೆ ಮಲಗಕ್ಕೂ ಬಿಡ್ತೆ, ಹೊಡಿಯೋಕ್ಕೂ ಸಿಗಲಿಲ್ಲ. ನಾನು ಅವರೆಕಾಯಿ ಬಿಡಿಸ್ತಾ ಇದ್ದೀನಿ. ಈ ಅವರೆಕಾಯಿನೂ ಬಟಾಣಿ ಕಾಳಲ್ಲಿ ಬಿಡಿಸೋದ್ಬೇಕು, ಅವರೆಕಾಯಿ ಬಿಡಿಸಬೇಡ. ಒಂದೊಂದು ಚೊಟ್ಟು ಏನೂ ಇರಲ್ಲ ಬಿಡ್ಸೋಕ್ಕೆ. ಎಷ್ಟು ಗೋಳು ಅಲ್ಲ ಮಗನೇ? ನನ್ನ ಮಗ ಹೆಲ್ಪ್ ಮಾಡ್ತೀಯ ಬಿಡ್ಸೋಕ್ಕೆ? ನೀನು ಹೆಲ್ಪ್ ಮಾಡ್ತೀಯ ಬಿಡ್ಸೋಕ್ಕೆ? ಇಲ್ಲ, ತಿನ್ಕೊಂಡು ನಂಗೆ ಬಿಡ್ಸೋಕ್ಕೆ ಹೆಲ್ಪ್ ಮಾಡ್ತೀಯಾ? ಎಂತ ಬೇಡ, ನೀ ತಿನ್ನು ಫಸ್ಟ್, ಆಮೇಲೆ ಬಾ. ಹೊರಡ್ಕೊಂಡು ಕೂತಿದ್ದೀನಿ. ಈಗ ಎದ್ದಿದೆ. ಟೈಮ್ ಎಷ್ಟಾಗಿರ್ಬೋದು ಮಗನೇ? 5 ಆವಾಗಲೇ ಆಗೋಯ್ತು. ಈಗ 6 ಆಗ್ತಾ ಬಂತು.
6 ಇಲ್ಲೋಡು ನಾನು ನೋಡು ನನ್ನ ಮಗ ಗೊಂಬೆಗೆ 2 ಕಿವಿ ಬರ್ಸಿದ್ದಾನೆ. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ದಿಸ್ ಈಸ್ ಮೇಡ್ ಬೈ ಸ್ವಸ್ತಿಕ್. ಹಾಕು ಮಗನೇ, ಕಿವಿ ಚೆನ್ನಾಗಿ ಕಾಣ್ತಾ ಇತ್ತು. ಸ್ವಸ್ತಿ ಈ ಗೊಂಬೆಗೆ ಎಕ್ಸ್ಟ್ರಾ 2 ಕಿವಿ ಇಟ್ಟಿದ್ದ. ಹಾಕು ಮಗನೇ. ಕಿವಿ ಹಾಕಿ, ಕಿವಿದು ಅಲ್ಲಲ್ಲ ಕಿವಿ ಇನ್ನೊಂದು. ಹಂಗಲ್ಲ ಹಿಂಗೆ ಇದು ಚೆನ್ನಾಗಿ ಕಾಣುತ್ತೆ. ವಾವ್, ನೋಡಿ ಸ್ವಸ್ತಿಕ್ ಮಾಡಿದ್ದು ಸೂಪರ್. ಮಗನ ಜೊತೆ ಯಾರು ಆಟ ಬಂದಿದ್ದಾರೆ ಒರೆಸಿ. ಆಟಾಡು ಪಾಪು ಜೊತೆ. ಗೇಮ್ ಟೈಮ್ ನೋಡಿ ಫ್ರೆಂಡ್ಸ್. ಊಟ ಆಯಿತು. ನಮ್ಮ ಮನೆಯಲ್ಲಿ ಕಾಯ್ತಾ ಗಂಟೆಗೆ 11:15. ಇವ್ರು ಬರೋದು ಲೇಟ್ ಆಯಿತು ಆಫೀಸಿಂದ. ಸೊ ಹಾಗಾಗಿ 11:11. ಅವ್ನು ಸೈಕಲ್ ಮಾಡ್ಕೊಂಡ್ಬಿಟ್ರಾ? ಗ್ಯಾಸ್ ಕ್ಲೀನ್ ಮಾಡ್ತಾ ಬರ್ತಾರೆ ಮಗನ ಇರು. ಸೈಕಲ್ ಮಾಡ್ತಂದಿಡಕ್ಕೆ ಗ್ಯಾಸ್ ಕ್ಲೀನ್ ಮಾಡಬೇಕು. ಸ್ವಲ್ಪ ಗಲೀಜಾಗಿದೆ ಫ್ರೆಂಡ್ಸ್. ಗ್ಯಾಸ್ ಎಲ್ಲ ಕ್ಲೀನ್ ಆಯಿತು, ಎಲ್ಲ ಆಯಿತು. 12 ಗಂಟೆ ಆಗ್ತವೆ. ನನಗಂತೂ ಜೋರು ನಿದ್ದೆ ಎಳೀತಿದೆ. ಚಲೋ ಫ್ರೆಂಡ್ಸ್, ಬಾಯ್. ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್. ಟೇಕ್ ಕೇರ್, ಲವ್ ಯು ಆಲ್.